ಇವತ್ತು ರಾಜ್ಯದ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಕೊಟ್ಟಂತಹ ಮನವಿ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ನಾವು ವರಿಷ್ಠ ಅಧಿಕಾರಿಗಳಿಗೆ ಹೇಳಿದ್ದೀವಿ. ವಿಶೇಷವಾಗಿ 2 ದಿನದ ಹಿಂದೆ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಉದ್ರೇಕಕಾರಿ ಭಾಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಕೇಳ್ತಾ ಇದ್ದೀನಿ, ಇವ್ರದ್ದೇನು ಕೆಲಸ ಇಲ್ಲಿ? ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವ್ರದ್ದೇನು ಕೆಲಸ ಇಲ್ಲಿ? ಇವ್ರ್ಯಾಕೆ ಬಂದ್ರಿ ಇಲ್ಲಿ ಒಳಗೆ? ಸೊ ಇದು ಕೇರಳದ ಮೂಲಕ ನಡೀತಾ ಇರುವಂತ ವ್ಯವಸ್ಥಿತ ಷಡ್ಯಂತ್ರ, ಕುತಂತ್ರ, ಕೊಲೆ, ಲವ್ ಜಿಹಾದ್ ಇದೆಲ್ಲವೂ ನಡೀತಾ ಇರೋದು ಕೇರಳದ ಮೂಲದಿಂದ ನಡೀತಾ ಇರುವಂತಹದ್ದು ಸ್ಪಷ್ಟವಾಗಿ ಆಗ್ತಾ ಇದೆ. ಸೊ ಇದು ಬಹಳ ಗಂಭೀರವಾಗಿ ತಗೊಳ್ಬೇಕು, ಅಂಥವ್ರನ್ನ ಒಳಗಡೆ ಬಿಡಬಾರ್ದು ಅಂತನ್ನುವಂಥದ್ದನ್ನ ಹೇಳ್ತೇನೆ. ವಕ್ಫ್ ಬೋರ್ಡ್ನ ಪ್ರೊಟೆಸ್ಟ್ನಲ್ಲೂ ಕೂಡ ಅಲ್ಲಿಂದ ಕೇರಳದಿಂದ ಸುಮಾರು 10,000 ಜನ ಭಾಗವಹಿಸಿದ್ರು. ಅವ್ರು ಹೇಗೆ ಒಳಗಡೆ ಬಂದರು? ಯಾಕೆ ಬರ್ತಾ ಇದ್ದಾರೆ ಅವರು? ಅವ್ರನ್ನ ಯಾಕೆ ಬಿಡ್ತಾ ಇದ್ದಾರೆ? ಸೊ ಇದು ಈ ವಿಷಯವನ್ನ ಸರ್ಕಾರ ವ್ಯವಸ್ಥಿತವಾಗಿ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಅಪೀಸ್ಮೆಂಟ್ ಮಾಡ್ತಾ ಇದೆ. ಸೊ ಅಪೀಸ್ಮೆಂಟ್ನಿಂದನೇ ಇವತ್ತು ಅಬ್ದುಲ್ ರೆಹಮಾನ್ ಕೊಲೆಯನ್ನ ಸೇಡಿನ ಕೊಲೆ ಅಂತ ಹೇಳಿ ಬಣ್ಣ ಕಟ್ತಾ ಇದ್ದಾರೆ. ಸೇಡಿನ ಕೊಲೆ ಅಲ್ಲ ಇದು, ಮರಳು ಮಾಫಿಯಾದಿಂದ ಆದಂಥ ಕೊಲೆ ಇದು. ಮರಳು ಮಾಫಿಯಾದ ವ್ಯಕ್ತಿಯಲ್ಲಿ ಅವನು ಭಾಗಿಯಾಗಿದ್ದವನು ತಗೊಂಡು ಹೋಗ್ತಾ ಇರೋದೇ ಮರಳುಗೋಸ್ಕರ. ಸೊ ಇದನ್ನು ಬಣ್ಣ ಕಟ್ಟಿ ಇವತ್ತು ಹಿಂದೂ ಸಂಘಟನೆಗಳನ್ನ, ಹಿಂದೂ ನಾಯಕರನ್ನ ಇವತ್ತು ಹತ್ತಿಕ್ಕುವಂತ ಪ್ರಯತ್ನ ಏನು ಮಾಡ್ತಾ ಇದಾರಲ್ಲ, ಇದು ಆಟ ನಡೆಯುವುದಿಲ್ಲ, ಈ ನಾಟಕ ನಡೆಯುವುದಿಲ್ಲ. ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ, ಈ ರೀತಿಯ ಮಾಡಬೇಡಿ. ಸಮವಾಗಿ ಸಮಾನವಾಗಿ ಎಲ್ಲರನ್ನೂ ಏಕತೆಯಿಂದ ನೋಡುವಂತ ದೃಷ್ಟಿಕೋನ ಬೆಳೆಸಿದರೆ ಮಾತ್ರ ಸೌಹಾರ್ದ, ಶಾಂತಿ ನೆಲೆಸುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಇದು ಇನ್ನಷ್ಟು ಬೆಂಕಿ ಹತ್ತುತ್ತೆ. ಬರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇರೋದು ನಮ್ಮ ಹಿಂದೂ ಕಾರ್ಯಕರ್ತರನ್ನ. ಇಡೀ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳ ಮನೆಗಳಿಗೆ ರಾತ್ರಿ ಹೋಗ್ತಾ ಇದ್ದಾರೆ. ಯಾಕೆ ರಾತ್ರಿ ಹೋಗ್ತಾರೆ? ಏನು ಬೇಕಾದ ಮಾಡ್ಬೋದಾ? ಏನು ಪೊಲೀಸ್ ರಾಜ್ಯನ? ಏನು ಗುಂಡಾ ರಾಜ್ಯ ಮಾಡ್ತಾ ಇದ್ದಾರೆ? ಇದನ್ನ ಎಲ್ಲ ಕಡೆಗೆ ವಿಚಿತ್ರವಾದಂಥ ವರ್ತನೆ ಇದೆಯಲ್ಲ, ಇದು ಸರಿಯಲ್ಲ. ಇದಕ್ಕೆ ನಾವು ಕೂಡ ಎದ್ದು ನಿಂತ್ಕೊಳ್ಬೇಕಾಗತ್ತೆ. ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟು ಸಮನಾಗಿ ನೋಡಬೇಕು. ಇವತ್ತು ಸಿದ್ದರಾಮಯ್ಯನವರಿದ್ದಾರೆ, ನಾಳೆ ಇನ್ನೊಬ್ರು ಬರ್ತಾರೆ. ನೀವು ಮೇಲಿನವರು ಮಾತು ಕೇಳುವಂಥ ಪ್ರಕ್ರಿಯೆ ಆಗಬಾರ್ದು. ಏನು ನ್ಯಾಯ ಇದೆ, ಏನು ಕಾನೂನು ಇದೆ, ಏನು ಅದನ್ನು ಹೇಳುತ್ತೆ, ಅದನ್ನ ಪ್ರಕಾರ ನಡ್ಕೊಳ್ಬೇಕು ಅಂತನ್ನುವಂಥದ್ದು ಪೊಲೀಸ್ ಇಲಾಖೆಗೂ ಕೂಡ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.